ನಮಸ್ಕಾರ. ಕಳೆದ ಗುರುವಾರ ಜುಲೈ 2ನೇ ತಾರೀಕು ಒಬ್ಬರು ಸೂರ್ಯ ಮುಕುಂದ್ ರಾಜ್ ಅನ್ನೋ ವ್ಯಕ್ತಿ ನನ್ನ ಮೇಲೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಗೆ ಒಂದು ದೂರನ್ನು ಸಲ್ಲಿಸಿದೆ. ಆ ದೂರನ್ನು ಸಲ್ಲಿಸಿರೋ ವಿಚಾರ ನನಗೆ ಮಾಧ್ಯಮಗಳ ಮೂಲಕ ಅದರ ಮಾಹಿತಿ ಗೊತ್ತಾಯಿತು. ನಾನು ಅದು ಗೊತ್ತಾದಾಗ ನಾನು ತಕ್ಷಣ ಒಂದು ಹೇಳಿದ್ದೆ, ನಾನು ಪೂರ್ತ ದೂರನ್ನು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಬಂದಿದೆ ಅದ್ರ ಮೂಲಕ ಪೂರ್ತಿ ದೂರನ್ನು ನೋಡಿದ ಮೇಲೆ, ಅಧ್ಯಯನ ಮಾಡಿದ ಮೇಲೆ ನಾನೇ ಲೋಕಾಯುಕ್ತರಿಗೆ ಪೂರ್ತಿ ವಿವರ ನಾನು ಕೊಡ್ತೀನಿ. ನನಗೆ ಇದುವರೆಗೂ ಲೋಕಾಯುಕ್ತ ಸಂಸ್ಥೆಯಿಂದ ಏನೂ ನೋಟಿಸ್ ಬಂದಿಲ್ಲ. ಆದರೆ ನಾನೇ ಹೇಳಿದ್ದೆ, ನೋಟಿಸ್ ಬರೋಕ್ಕಿಂತ ಮುಂಚೆನೇ ನಾನು ನನ್ನ ಪ್ರತಿಕ್ರಿಯೆಯನ್ನು, ನನ್ನ ಉತ್ತರವನ್ನು ನಾನು ಕೊಡ್ತೀನಿ ಅಂತ. ಈ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ನೋಟಿಸು ಅಥವಾ ಸಂದೇಶ ಲೋಕಾಯುಕ್ತದಿಂದ ಬರದೇ ಇದ್ದರೂ ಕೂಡ ನಾನೇ ಸ್ವಯಂ ಪ್ರೇರಿತನಾಗಿ ನಾನು ಏನು ಅವತ್ತು ಎಲ್ಲರಿಗೂ ಕೂಡ ಒಂದು ಭರವಸೆ ಕೊಟ್ಟಿದ್ದೆ, ಆ ಭರವಸೆಯಂತೆ ಬಂದು ಇವತ್ತು ಲೋಕಾಯುಕ್ತಕ್ಕೆ ನನ್ನ ದೂರನ್ನು ಇವತ್ತು ನಾನು ಸಲ್ಲಿಸಿದ್ದೇನೆ. ಈ ದೂರು ಸುಮಾರು ಅಥವಾ ನನ್ನ ಪ್ರತಿಕ್ರಿಯೆ ದೂರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ. ನನ್ನ ಉತ್ತರ ಸುಮಾರು 20 ಪೇಜುಗಳು, 27 ಪೇಜು, ಜೊತೆಗೆ 160 ಪೇಜು ದಾಖಲೆಗಳನ್ನ ಇವತ್ತು ನಾನು ಲೋಕಾಯುಕ್ತರಿಗೆ ಇವತ್ತು ಒಪ್ಪಿಸಿದ್ದೀನಿ, ಅದನ್ನು ದಾಖಲು ಮಾಡಿದ್ದೀನಿ. ಇವತ್ತು ಆ ವ್ಯಕ್ತಿ ನನ್ನ ಮೇಲೆ ಏನು ದೂರು ಸಲ್ಲಿಸಿದ್ದಾರೆ, ಆ ದೂರಲ್ಲಿ ನಾನು ಯಾರೋ ಬೇನಾಮಿ ಗುತ್ತಿಗೆದಾರರಿಗೆ ಅವ್ರಿಗೆ ಪ್ರೋತ್ಸಾಹ ಕೊಡೋಕ್ಕೋಸ್ಕರ, ಬೆಂಬಲ ಕೊಡೋಕ್ಕೋಸ್ಕರ, ಅವ್ರು ಸಹಾಯ ಮಾಡೋಕ್ಕೋಸ್ಕರ ನಾನು ಕಾರ್ಯ ಮಾಡಿದ್ದೀನಿ. ಜೊತೆಗೆ ನಗರ ಪಾಲಿಕೆಗೆ ಮತ್ತು ಸರ್ಕಾರಕ್ಕೆ 300 ಕೋಟಿ ರೂಗಳಷ್ಟು ನಷ್ಟ ಉಂಟು ಮಾಡಿದ್ದೀನಿ ಅಂತ ಅವರು ದೂರಿನಲ್ಲಿ ತಿಳಿಸಿದ್ದಾರೆ. ಈ ಒಟ್ಟು ಹೇಳಿಕೆ ಏನಿದೆ, ಒಟ್ಟು ದೂರೇನಿದೆ, ಅದರ ಹಿಂದಿನ ಉದ್ದೇಶವನ್ನು ನಾನು ಬಲ್ಲೆ. ಈ ದೂರಿನ ಪ್ರತಿಯೊಂದು ಅಂಶವನ್ನು ನಾನು ಈ ಸುದೀರ್ಘ ಉತ್ತರದ ಮೂಲಕ ಸ್ಪಷ್ಟವಾಗಿ ಇವತ್ತು ಅಲ್ಲಗೆಳೆದಿದ್ದೀನಿ. ಅವ್ರು ಹೇಳ್ತಾರೆ, ರಾಜಾಜಿನಗರ ಶಾಸಕರು ಟೆಂಡರ್ ಪ್ರಕ್ರಿಯೆಯಲ್ಲಿ ಪ್ರವೇಶಿಸಿ ಈ ರೀತಿ ಬೇಕಾದವ್ರಿಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕಾನೂನು ಭಾಳ ಸ್ಪಷ್ಟ ಇದೆ, ನಿಯಮಾವಳಿ ಭಾಳ ಸ್ಪಷ್ಟ ಇದೆ. ಶಾಸಕರು ಸೇರಿದಂತೆ ಯಾವುದೇ ಜನಪ್ರತಿನಿಧಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ನಿಯಮಾನುಸಾರ ಅವಕಾಶ ಇಲ್ಲ, ಯಾರು ಕೂಡ ಭಾಗವಹಿಸೋಕ್ಕಾಗಲ್ಲ. ಯಾವುದೇ ಕಡತದ ಮೇಲೆ, ಟೆಂಡರ್ ಅಥವಾ ಯಾವುದೇ ಕಡತದ ಮೇಲೆ ನಾವು ಶಾಸಕರಾಗಿ ಸಹಿ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲ. ಮತ್ತು ಟೆಂಡರ್ನ ವಿವರಗಳು, ಅದರ ಡೀಟೇಲ್ಸು, ಯಾರು ಎಷ್ಟು ಅಪ್ಲೈ ಮಾಡಿದ್ದಾರೆ, ಅವ್ರದ್ದು ಟೆಕ್ನಿಕಲ್ ಎಬಿಲಿಟಿ, ಅದನ್ನು ಮುಂಚೆನೇ ತಿಳ್ಕೊಳ್ಳೋದಕ್ಕೂ ಕೂಡ ನಮಗೆ ಅವಕಾಶ ಇಲ್ಲ. ಇದು ಕಾನೂನು ಮತ್ತು ನಿಯಮಗಳ ಅನುಸಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ನಡೆಸಬೇಕಾಗಿರೋ ಕಾರ್ಯ. ಯಾವುದೇ ಜನಪ್ರತಿನಿಧಿ ಮಧ್ಯ ಪ್ರವೇಶ ಮಾಡೋಂಗೇ ಇಲ್ಲ. ಇದು ಕಾನೂನು ಭಾಳ ಸ್ಪಷ್ಟವಾಗಿದೆ. ಹೀಗಿರುವಾಗ ಈ ದೂರಿನಲ್ಲಿ ಏನೇನು ತೋರಿಸಿದ್ದಾರೆ ಅಂಶಗಳು, ಅದರಲ್ಲಿ ಕಿಂಚಿತ್ತೂ ಕೂಡ ಹುರುಳಿಲ್ಲ ಅಂತ ನಾನು ಈಗಾಗಲೇ ಮಾನ್ಯ ಲೋಕಾಯುಕ್ತರಿಗೆ ಸಲ್ಲಿಸಿರುವ ನನ್ನ ಉತ್ತರದಲ್ಲಿ ಸ್ಪಷ್ಟಪಡಿಸಿದೆ. ನನ್ನ ವಿರುದ್ಧ ಏನು ಸಲ್ಲಿಸಿದ್ದಾರೆ ದೂರು, ಅದರಲ್ಲಿ ಸ್ಕ್ಯಾಮ್, ಹಗರಣ, ಸಿಂಡಿಕೇಟ್, ಬೇನಾಮಿ ಕಾಂಟ್ರಾಕ್ಟರ್, ಮಿಸ್ಯೂಸ್ ಆಫ್ ಪವರ್, ಕರಪ್ಷನ್, ಹ್ಯೂಜ್ ಲಾಸ್ ಟು ದ ಗೌರ್ಮೆಂಟ್ ಅಂತ ಈ ಪದಗಳನ್ನ ಮತ್ತೆ 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 ಉಪಯೋಗಿಸಿದ್ದಾರೆ, ಮತ್ತೆ ಬಳಸಿದ್ದಾರೆ. ಈ ಇಷ್ಟು ಪದಪುಂಜಗಳೇನಿದೆ, ಈ ಪದಪುಂಜ ಬಳಸಿದ ಮೇಲೆ ಅದಕ್ಕೆ ಸಾಕ್ಷಿ ಕೊಡಬೇಕಲ್ಲ, ದಾಖಲೆ ಕೊಡಬೇಕಲ್ಲ. ಯಾವುದೇ ಸಾಕ್ಷಿ, ಯಾವುದೇ ದಾಖಲೆನ ಒದಗಿಸಿಲ್ಲ. ಇದು ಕೇವಲ ಪದಪ್ರಯೋಗ ಮಾತ್ರ ಆಗಿದೆ. ಒಂದು ರೀತಿ ತಮ್ಮ ಕೇಸನ್ನು ಸ್ಟ್ರಾಂಗ್ ಮಾಡೋಕ್ಕೋಸ್ಕರ ಈ ಪದಗಳೆಲ್ಲ ಉಪಯೋಗಿಸಿದ್ರೆ ಕೇಸ್ ಸ್ಟ್ರಾಂಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ನಾನು ನನ್ನ ಸ್ಥಾನದ ದುರುಪಯೋಗ ಮಾಡ್ಕೊಂಡಿದ್ದೀನಿ ಶಾಸಕಂದು ಅಂತ ಏನು ಹೇಳಿದ್ದಾರೆ, ಅದಕ್ಕೆ ಒಂದೇ ಒಂದು ಪುರಾವೆನೂ ಕೂಡ ಅವರು ಕೊಟ್ಟಿಲ್ಲ. ನಾನು 1983ನೇ ಇಸ್ವಿನಲ್ಲಿ, ಆಗ ನನಗಿನ್ನೂ 78 ವರ್ಷ, ಬೆಂಗಳೂರು ಸಿಟಿ ಕಾರ್ಪೊರೇಷನ್ಗೆ ಮೊದಲನೇ ಬಾರಿ ಆಯ್ಕೆಯಾಗಿದೆ 1983 ಆಗಸ್ಟಲ್ಲಿ. 1990 1990ನೇ ಇಸ್ವಿನಲ್ಲಿ ಎರಡನೇ ಬಾರಿ ಆಯ್ಕೆ.
ಅದೇ ಕ್ಷೇತ್ರ ಶ್ರೀರಾಮಪುರಂ ಡಿವಿಷನ್. 1994ರಲ್ಲಿ ಮೊದಲನೇ ಬಾರಿ MLA ಆಗಿ ಆಯ್ಕೆಯಾಗಿದೆ. 94, 98, 2008, 2013, 2018, 2023 ಹೀಗೆ 6 ಸಲ ನಾನು ರಾಜಾಜಿನಗರದಿಂದ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದೆ. ಇದ್ರ ಜೊತೆಗೆ 2008ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಸರ್ಕಾರದಲ್ಲಿ ನಾನು ರಾಜ್ಯದ ನಗರಾಭಿವೃದ್ಧಿ ಸಚಿವನಾಗಿ, ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವನಾಗಿ, ಕೆಲವು ಕಾಲ ಸಹಕಾರ ಸಚಿವನಾಗಿ ನಾನು ಕಾರ್ಯ ಮಾಡಿದ್ದೆ. ಆಗಲೇ ಸಕಾಲ ಅಂತ ಒಂದು ಜನಪರ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದೆ. 2019ರಲ್ಲಿ ನಾನು ಮತ್ತೊಮ್ಮೆ ಸಚಿವನಾಗಿ ಕೆಲಸ ಮಾಡೋಕ್ಕೆ ಯಡಿಯೂರಪ್ಪನವರು ಅವಕಾಶ ಕೊಟ್ಟಾಗ ನಾನು ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವನಾಗಿ ಸ್ವಲ್ಪ ದಿವಸ ಕಾರ್ಮಿಕ ಸಚಿವನಾಗಿ ಮತ್ತು ಸಕಾಲ ಸಚಿವನಾಗಿ ಇವತ್ತು ಕಾರ್ಯ ಮಾಡಿದ್ದೀನಿ. ಇಷ್ಟು ವರ್ಷ ನಾನು ಶಾಸಕನಾಗಿ, ನಗರಸಭಾ ಸದಸ್ಯನಾಗಿ, ಸಚಿವನಾಗಿ ಕೆಲಸ ಮಾಡಿದಾಗ ಯಾವುದೇ ಸಂದರ್ಭದಲ್ಲಿ ನಾನು ಈ ಗುತ್ತಿಗೆ ವಿಚಾರದಲ್ಲಾಗಲಿ ಅಥವಾ ಇನ್ಯಾವುದೇ ಕಾರ್ಯದಲ್ಲಾಗಲಿ ನನ್ನ ಸ್ಥಾನನ ದುರುಪಯೋಗ ಪಡಿಸ್ಕೊಂಡಿಲ್ಲ ಮತ್ತು ಕಾನೂನು ಬಾಹಿರವಾಗಿ ನಿಯಮ ಉಲ್ಲಂಘಿಸಿ ಯಾವುದೇ ಕಾರ್ಯ ನಾನು ಮಾಡಿಲ್ಲ. ಅದನ್ನೂ ಕೂಡ ನಾನು ಲೋಕಾಯುಕ್ತರು ಕೊಟ್ಟಿರೋ ಉತ್ತರದಲ್ಲಿ ಸ್ಪಷ್ಟಪಡಿಸಿದ್ದೀನಿ. ಈಗ GBA ಎಲೆಕ್ಷನ್ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಹಜವಾಗಿ ಇದೊಂದು ಚುನಾವಣಾ ತಂತ್ರವನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತು ಯಾರು BBMPನಲ್ಲಿ ತನ್ನ ಈ ಗುತ್ತಿಗೆಯಲ್ಲಿ ಸರಿಯಾಗಿ ಮಾಡ್ದೇನೆ ಎಲ್ಲರ ಹತ್ರನೂ ಕೂಡ ಅವರ ಪ್ರಮಾದಗಳು ಎದ್ದು ಕಂಡಿವೆ. ಆ ಗುತ್ತಿಗೆದಾರನ ಪರವಾಗಿ ಇವರು ಈ ರೀತಿ ಮಾಡಿರೋದು ನಿಜವೂ ಕೂಡ ಕನಿಕರ ಅಂತ ಅನಿಸ್ತಾ ಇದೆ. ಈ ವಿಚಾರನೂ ಕೂಡ ನಾನು ಲೋಕಾಯುಕ್ತರಿಗೆ ಬರೆದಿರುವ ಈ ಉತ್ತರದಲ್ಲಿ ನಾನು ಸಂಪೂರ್ಣವಾಗಿ ವಿವರಿಸಿದ್ದೀನಿ. ಏನೇನು ಪ್ರಮಾದಗಳಾಗಿದೆ, ಅವ್ರ ಮೇಲೆ ಏನೇನು ಕಂಪ್ಲೇಂಟ್ಸು ಲಾಡ್ಜ್ ಆಗಿದೆ ಅದನ್ನೆಲ್ಲ ಕೂಡ ವಿವರಿಸಿದ್ದೀನಿ. ಒಟ್ಟು ಈ ಪ್ರಕ್ರಿಯೆಯಲ್ಲಿ ಶಾಸಕನಾಗಿ ನನ್ನ ಪಾತ್ರ ರುಜುವಾತು ಮಾಡುವ ಯಾವುದೇ ಸ್ಪಷ್ಟ ದಾಖಲೆ ಇಲ್ಲದೇ, ನಿರ್ದಿಷ್ಟ ಸಾಕ್ಷಿ ಇಲ್ಲದೇ ದೂರನ್ನು ಸಲ್ಲಿಸಿದ್ದಾರೆ ಅಂತ ನಾನು ಲೋಕಾಯುಕ್ತರಿಗೆ ನಾನು ತಿಳಿಸಿದ್ದೀನಿ. ನನ್ನ ವಿರುದ್ಧ ಕಳೆದ ಗುರುವಾರ ಲೋಕಾಯುಕ್ತರಿಗೆ ಈ ರೀತಿ ಒಂದು ದೂರನ್ನು ಸಲ್ಲಿಸಿದ್ರು. ಒಂದು ಸಲ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ ಮೇಲೆ ಅದರ ಪ್ರಕ್ರಿಯೆ ಏನು ನಡೆಯುತ್ತೆ ಅಂತ ಕಾದು ನೋಡ್ತೀವಿ. ಆದರೆ ಅದನ್ನು ಬಿಟ್ಟು ಮೊನ್ನೆ ಸೋಮವಾರ 6ನೇ ತಾರೀಕು ನಾನು ಪ್ರತಿ ಸೋಮವಾರ ಜನರೊಂದಿಗೆ ಜನಸೇವಕ ಅಂತ ನಾನು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀನಿ. 63 ವಾರಗಳಿಂದ ನಡ್ಕೊಂಡು ಬಂದಿದ್ದೀನಿ. ಆ ಕಾರ್ಯಕ್ರಮದ ಸಮಯದಲ್ಲಿ ಬಂದು ನನ್ನ ಕಚೇರಿ ಮುಂದೆ ದಾಂಧಲೆ ಮಾಡಿ ಒಂದು ರೀತಿ ಅಸಹ್ಯ ಪ್ರದರ್ಶನ ಮಾಡಿ ಇದೇ ಪದಗಳು ನನ್ನ ಬಗ್ಗೆ ಮಾಡಿ ಅವರು ಒಂದು ಪ್ರದರ್ಶನ ಮಾಡಬಾರ್ದು ಕಡೆ ಅವ್ರು ಮಾಡಿದ್ದಾರೆ. ಜೊತೆಗೆ ಲೋಕಾಯುಕ್ತದ ದೂರು ಸಲ್ಲಿಸಿದ ಮೇಲೆ ಆ ದೂರಿನ ಪರಿಣಾಮ, ಅದರ ಫಲಿತಾಂಶನ ಕಾಯಬೇಕಾಗಿದೆ. ಇದೆಲ್ಲ ನೋಡಿದಾಗ ಅನಿಸುತ್ತೆ ಇದು ರಾಜಕೀಯ ಒಂದು ದುರುದ್ದೇಶದಿಂದ ಮಾಡಿರೋದು, GBA ಎಲೆಕ್ಷನ್ ಹಿನ್ನೆಲೆಯಲ್ಲಿ ಮಾಡಿರೋದು. ಜೊತೆಗೆ ಸುರೇಶ್ ಕುಮಾರು ಇಷ್ಟು ವರ್ಷ ಹೆಸರು ಏನು ಉಳಿಸ್ಕೊಂಡ್ಬಂದಿದೆ ಅದಕ್ಕೆ ಹೆಂಗಾರು ಮಾಡಿ ಕೆಸರನ್ನ ಏರಿಸಬೇಕು, ಆ ಕೆಸರನ್ನ ಏರಿಸಬೇಕು ಅಂತ ಮಾಡಿದ್ದಾರೆ. ಇದೊಂದು ಶುದ್ಧ ರಾಜಕೀಯ ಪ್ರೇರಿತ ದೂರು. ನನ್ನ ಹೆಸರು ಮಸಿ ಬಳಿಯೋದೊಂದೇ ಇವರ ಉದ್ದೇಶ. ಮತ್ತು GBA ಎಲೆಕ್ಷನ್ ಅಂತ ಸಮಯದಲ್ಲಿ ಇದೊಂಥರ ರಾಜಕೀಯ ಒಂದು ಅಸ್ತ್ರವನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಲೋಕಾಯುಕ್ತ ಸಂಸ್ಥೆದು ಒಂದು ಒಳ್ಳೆಯ ಉದ್ದೇಶ ಇದೆ. ಆ ಲೋಕಾಯುಕ್ತ ಸಂಸ್ಥೆನ ತಮ್ಮ ಈ ದುರುದ್ದೇಶಕ್ಕೆ ಇವರು ಉಪಯೋಗಿಸ್ಕೊಳ್ಳೋದು ಅತ್ಯಂತ ಖೇದಕರ ವಿಚಾರ. ನಾನು ಲೋಕಾಯುಕ್ತರು ಇವಾಗೇನು ನಾನು ಸಲ್ಲಿಸಿದ್ದೀನಿ ಪ್ರತಿಕ್ರಿಯೆ, ಅದರ ಮುಂದಿನ ಬೆಳವಣಿಗೆ ಅವ್ರು ಏನು ಕ್ರಮ ತಗೊಳ್ತಾನೆ ಅದನ್ನು ಭಾಳ ಗೌರವದಿಂದ ನಾನು ಎದುರು ನೋಡ್ತಾ ಇದ್ದೀನಿ. ನಾನು ಇವತ್ತು ಏನು ಮಾತು ಕೊಟ್ಟಿದ್ದೆ ಆ ರೀತಿ ನನ್ನ ಪ್ರತಿಕ್ರಿಯೆಯನ್ನು, ನನ್ನ ಉತ್ತರವನ್ನು ಎಳೆಯಾಗಿ ಎಲ್ಲ ಅಂಶಕ್ಕೂ ಇವತ್ತು